ಹಾಯ್ ಫ್ರೆಂಡ್ಸ್, ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ನಾನು ಇವತ್ತು ನಿಮಗೆ ಒಂದಲ್ಗ ಸೊಪ್ಪಲ್ಲಿ ಚಟ್ನಿ ಪುಡಿ ಮಾಡೋದನ್ನ ಹೇಗೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಅದಕ್ಕೆ ಏನೇನು ಬೇಕು ಅಂದರೆ, ಒಂದಲ್ಗ ಸೊಪ್ಪನ್ನ ತೊಳೆದಿಟ್ಕೊಂಡು ನೀಟಾಗಿ ಉಗುರು ಬೆಚ್ಚ ನೀರಿನಲ್ಲಿ ಉಪ್ಪು ಹಾಕ್ಕೊಂಡು ತೊಳ್ಕೊಂಡು ನೋಡಿ. ಇದು ನಾಟಿ ಸೊಪ್ಪು, ಇದನ್ನು ಒಣಗಿಸ್ಕೊಳ್ಬೇಕು ನೋಡಿ. ಒಂದು ವಾರ ಒಣಗಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಗರ್ಗರಿಯಾಗಿ ಒಣಗಿಸ್ಕೊಳ್ಬೇಕು ಒಂದಲ್ಗ ಸೊಪ್ಪು. ಒಂದು ಕಟ್ಟಿದ್ರೆ ಸಾಕು. ಕಡ್ಡಿ ಸಮೇತವಾಗಿ ಹಾಕಿ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಅದನ್ನು ಒಣಗಿಸ್ಕೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ತಕ್ಕಂತೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ, ಹುಣಸೆಹಣ್ಣು ಸ್ವಲ್ಪ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಮತ್ತು ನೋಡಿ, ಕಡಲೆ ಬೀಜ ತೊಗೊಂಡಿದ್ದೀನಿ. ಮತ್ತು ಎಳ್ಳು ಮತ್ತು ಜೀರಿಗೆ, ಒಂದು ಸ್ಪೂನ್ ಎಳ್ಳು, ಒಂದು ಅರ್ಧ ಸ್ಪೂನು ಜೀರಿಗೆ, ಕೊಬ್ಬರಿ ಹಾಕ್ಕೊಳ್ಬೇಕು. ಹಸಿಕಾಯಿ ಹಾಕ್ಕೋಬಾರ್ದು, ಕೊಬ್ಬರಿ ಹಾಕ್ಕೊಳ್ಬೇಕು. ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಇದನ್ನೆಲ್ಲವನ್ನು ಈ ರೀತಿಯಾಗಿ ಇಷ್ಟಿಷ್ಟು ತೊಗೊಳ್ಬೇಕು. ನೀವು ಎಷ್ಟು ಚಟ್ನಿ ಪುಡಿ ಮಾಡ್ತೀರೋ ಅಷ್ಟು ನೋಡಿಕೊಂಡು ತೊಗೊಳ್ಳಿ. ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು. ಫುಲ್ಲು ಅದು ಸಿಪ್ಪೆ ಸುಲಿಯೋ ಈ ಥರ ಹುರ್ಕೊಂಡು, ನೀವು ಸಿಪ್ಪೆ ಸುಲ್ಕೋಬೋದು, ಇಲ್ಲಾಂದರೆ ಹಾಗೆ ಬೇಕಾದ್ರೂ ಹಾಗೆ ಇದು ಮಾಡ್ಕೊಳ್ಬೋದು. ಈಗೆಲ್ಲ ಪ್ಲೇಟಿಗೆ ಎತ್ಕೊತಾ ಇದ್ದೀನಿ ನಾನು. ನೆಕ್ಸ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಅದನ್ನು ಫುಲ್ಲು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫುಲ್ಲು ಲೈಟಾಗಿ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ. ಈ ರೀತಿಯಾಗಿ ಆಯಿತು. ಇವಾಗ ಮೆಣಸಿನ್ಕಾಯಿ ಖಾರಕ್ಕೆ ನೋಡಿಕೊಂಡು, ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ನಬೇಕು ಅಂದರೆ ಸ್ವಲ್ಪ ಖಾರ ಕಡಿಮೆ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಹುರಿದಿದ್ದಾಯಿತು. ಇವಾಗ ನಾನು ಕೊಬ್ಬರಿ ಹುರ್ಕೊತಾ ಇದ್ದೀನಿ. ಕೊಬ್ಬರಿನೂ ಅಷ್ಟೇ ಜಾಸ್ತಿ ಸೀಸ್ಕೋಬೇಡಿ, ನೋಡಿಕೊಂಡು ಹುರ್ಕೊಳ್ಳಿ. ಅದಕ್ಕೆ ಹುರ್ಕೊಳ್ಳಿ. ಮತ್ತು ಎಳ್ಳು ಮತ್ತು ಜೀರಿಗೆನ ಹುರ್ಕೊತಾ ಇದ್ದೀನಿ. ಈ ರೀತಿಯಾಗಿ ಹುರ್ಕೊಳ್ಬೇಕು. ಜಾಸ್ತಿ ಸೀದೋಗ್ಬಿಡುತ್ತೆ, ಸಣ್ಣ ಮಾಡಿಟ್ಕೊಂಡು ಹುರ್ಕೊಳ್ಬೇಕು. ಇವಾಗ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ, ಇದನ್ನು ಹುರ್ಕೊಳ್ಬೇಕು. ಹುಣಸೆಹಣ್ಣು ಹುರಿಬೇಕಾದ್ರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಏನು ಇದು ಮಾಡಿ, ಯಾವುದಕ್ಕೂ ಎಣ್ಣೆ ಹಾಕೋದು ಬೇಡ, ಎಲ್ಲ ಡ್ರೈ ರೋಸ್ಟೇ ಮಾಡ್ಕೊಳ್ಳಿ. ಈಗ ನೋಡಿ, ಒಂದಲ್ಗ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಹುರ್ಕೊತಾ ಇದ್ದೀನಿ. ಯಾಕೆ ಲೈಟಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ಅದೇ ಬಿಸಿನಲ್ಲಿ, ಅದೇ ಬಾಣಲಿನಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಳ್ಳೋಣ. ಎಲ್ಲ ಸೇರಿಸ್ಕೊಂಡು ಇದು ಮಾಡ್ಕೊಳ್ಳೋಣ. ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ನೋಡ್ತಾ ಇರಿ. ನಾನು ಏನೇನು ಮಾಡ್ತೀನಿ ಅನ್ನೋದು ಗೊತ್ತಾಗತ್ತೆ ನಿಮಗೆ ನೋಡಿ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರ ನೋಡ್ಕೊಳ್ಬೇಕು. ಆಮೇಲೆ ಫುಲ್ಲು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ. ಈಗ ಹಾಕ್ಕೊತಾ ಇದ್ದೀನಿ. ಬಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ತರಿಯಾಗಿ ಮಾಡ್ಕೊಳ್ಳಿ. ಬಿಸಿ ಇರುವಾಗ ತುಂಬ ಒಂಥರ ಅಂಟಾಗ್ಬಿಡತ್ತೆ. ಈ ಥರ ತರಿಯಾಗಿರಲಿ, ಚೆನ್ನಾಗಿರುತ್ತೆ. ಇಷ್ಟೇ ನೋಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಖಾರ ನೋಡಿಕೊಂಡು ಮತ್ತು ಸ್ವಲ್ಪ ಖಾರನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮಕ್ಕಳು ತಿನ್ನಲಿ ಅಂತ ಒಂದು ಮೀಡಿಯಮ್ ಹದದಲ್ಲಿ ಖಾರ ಮಾಡಿದ್ದೀನಿ ನೋಡಿ. ಬಿಸಿ ಅನ್ನಕ್ಕೆ ಮತ್ತು ದೋಸೆಗೆ, ಎಲ್ಲದಕ್ಕೂ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನೋಡಿ. ಈಗ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಏನು ಸಾಂಬಾರು, ಇವಾಗ ಲೇಡೀಸ್ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಏನೂ ಮಾಡೋಕ್ಕಾಗದೇ ಇದ್ದವಾಗ ಅರ್ಜೆಂಟಲ್ಲಿ ಇದು ಮಾಡ್ಬೋದು. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ.